ಹರಿಃ ಓಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ನಿರ್ಮಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥರೂಪಕ ಗದ್ಯವಾಗಿದೆ. 180 ಗದ್ಯಗಳ ಮಧ್ಯೆ 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಸಕಲ ಪುರಾಣದ ಸಾರವೇ ಪುರುಷೋತ್ತಮ ಎಂಬ ಅಭಿಪ್ರಾಯವನ್ನು ನಾವು ಇಟ್ಟುಕೊಂಡು ಪುರಾಣದ ಯಾವುದೇ ವಾಕ್ಯವನ್ನು ಯಾವುದೇ ಇತಿಹಾಸವನ್ನು ನಾವು ನೋಡಿದರೂ ಅದು ಭಗವತ್ಪರವಾಗಿಯೇ ಚಿಂತನೆ ಮಾಡಬೇಕು ಎಂಬುದೇ ಅಭಿಪ್ರಾಯ. ಬ್ರಹ್ಮಪುರಾಣದ ಮುಂದಿನ ವಾಕ್ಯ ಹೀಗಿದೆ. ಚತುರ್ಮುಖ ಶತಾನಂದೋ ಬ್ರಹ್ಮಣ ಪದ್ಮಭೂಃ ಇತಿ ಉಗ್ರಃ ಭಸ್ಮಧರೋ ನಗ್ನಃ ಕಪಾಲಿ ಇತಿ ಶಿವಸ್ಯ ಚ ವಿಶೇಷನಾಮಾನಿ ದದೌ ಸ್ವಕೀಯಾನ್ಯಪಿ ಕೇಶವಃ. ಪುರಾಣದಲ್ಲಿ ಬಂದಿರತಕ್ಕಂಥ ಸರ್ವ ಶಬ್ದಗಳು ಎಲ್ಲವೂ ವರ್ಣಾತ್ಮಕ ಶಬ್ದಗಳು. ಎಲ್ಲ ವರ್ಣವೂ ಭಗವಂತನ ಅಜಾದೀಕ್ಷ ನರಸಿಂಹ ಪರ್ಯಂತವಾಗಿಯೂ ಮಾತೃಕಾನ್ಯಾಸರು ಹೇಳಿದಂತೆ ಎಲ್ಲ ಅಕ್ಷರವೂ ಭಗವತ್ಪರವೇ ಆಗಿದೆ. ಕೆಲವು ನಾಮಧೇಯಗಳು ಭಗವಂತ ತನ್ನ ನಾಮಧೇಯವನ್ನೇ ಬ್ರಹ್ಮದೇವರಿಗೆ ಕೊಟ್ಟಿದ್ದಾನೆ, ರುದ್ರದೇವರಿಗೆ ಕೊಟ್ಟಿದ್ದಾನೆ. ಇದು ಲೋಕದಲ್ಲಿ ಪ್ರಸಿದ್ಧಿಯಾಗಿದೆ. ಯಾಕೆ ಕೊಟ್ಟಿದ್ದಾನೆ ಅಂದರೆ ಎಲ್ಲವೂ ತನ್ನದೇ. ಆದರೂ ಅಜ್ಞ ಜನರಿಗೆ ಮೋಹ ಕಲ್ಪಿತವಾಗಲಿ ಅಂತ ಹೇಳಿ ಮುಖ್ಯವಾದ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಕೆಲವು ನಾಮಗಳನ್ನು ಪ್ರಸಿದ್ಧಿಯಾಗುವಂತೆ ಮಾಡಿದ್ದಾನೆ. ಅದನ್ನು ಕೆಲವನ್ನು ವೇದವ್ಯಾಸದೇವರು ಉದಾಹರಿಸುತ್ತಾರೆ. ಚತುರ್ಮುಖ ಶತಾನಂದೋ ಬ್ರಹ್ಮಣ ಪದ್ಮಭೂ ಇತಿ. ಬ್ರಹ್ಮದೇವರಿಗೆ ಚತುರ್ಮುಖ ಅಂತ ಹೆಸರು, ಶತಾನಂದ ಅಂತ ಹೆಸರು, ಬ್ರಹ್ಮ ಅಂತ ಹೆಸರು, ಪದ್ಮಭೂಹು ಅಂತ ಹೆಸರು. ಮತ್ತು ರುದ್ರದೇವರಿಗೆ ಉಗ್ರಹ, ಭಸ್ಮಧರ ಅಂತ ಹೆಸರು, ನಗ್ನ ಅಂತ ಹೆಸರು, ಕಪಾಲಿ, ಹೀಗೆ ಶಿವಸ್ಯಜ ವಿಶೇಷ ನಾಮಾನಿ ದದೌ. ಭಗವಂತ ಈ ವಿಶೇಷ ನಾಮಗಳನ್ನು ಕೊಟ್ಟಿದ್ದಾನೆ. ಯಾರ್ದಿದು ಅಂದರೆ ಸ್ವಕೀಯಾನ್ಯಪಿ, ಎಲ್ಲವೂ ತನ್ನದೇ. ಆದರೂ ಸ್ವಕೀಯಾನ್ಯಪಿ ಕೇಶವ. ಕೇಶವ ಎಂಬ ಶಬ್ದದಿಂದ ಕಶ್ಚ ಈಶಸ್ಯವಃ. ಕೇಶವ ಅಂತ ಹೇಳಿದಾಗ ಕಾ ಅಂದರೆ ಬ್ರಹ್ಮನಾಗಿರತಕ್ಕಂಥ, ಸೃಷ್ಟಿ ಕಾರ್ಯ ಮಾಡತಕ್ಕಂಥ ಬ್ರಹ್ಮನ ರೂಪ. ಈಶ ಅಂದರೆ ಸಂಹಾರ ಮಾಡತಕ್ಕಂಥ ಶಿವನ ರೂಪ. ಇದೆರಡಕ್ಕೂ ಪ್ರೇರಕ ಯಾರೋ, ಆಧಾರ ಯಾರೋ, ಅವಳನ್ನು ಕೇಶವ ಅಂತ ಹೆಸರು. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೆ ಈ ಕೆಲವು ನಾಮಗಳನ್ನು ಪ್ರಖ್ಯಾತಿಯಾಗುವಂತೆ ಮಾಡಿದನು ಭಗವಂತ ಎಂಬುದು ಇದರ ಅರ್ಥ. ಸರ್ವನಾಮವೂ ಭಗವಂತನದೇ ಎಂಬುದು ನಮ್ಮ ಮುಖ್ಯ ತಾತ್ಪರ್ಯವಾಗಿ ತಿಳಿಯಬೇಕು. ಕೆಲವು ನಾಮಗಳು ವ್ಯವಹಾರಕ್ಕೋಸ್ಕರವಾಗಿಯೂ ಹಾಗೂ ವೇದದಲ್ಲಿಯೂ ಸಹ ಮತ್ತು ಪುರಾಣದಲ್ಲಿ ಭಗವಂತನ ನಾಮಧೇಯವೇ ಬ್ರಹ್ಮದೇವರಿಗೂ ಇದೆ, ಶಿವನಿಗೂ ಇದೆ.
ಆದರೆ ಅದು ಮುಖ್ಯ ವೃತ್ತಿ ಮಾತ್ರ ಹೊರತು ಪರಮ ಮುಖ್ಯ ವೃತ್ತಿ ಅಲ್ಲ ಎಂಬುದು ನಾವು ತಿಳಿಯಬೇಕು. ಯಾತಕ್ಕೋಸ್ಕರ ಈ ನಾಮವನ್ನು ಕೊಟ್ಟಿದ್ದಾರೆ ಅಂದರೆ ಇವರು ಭಗವಂತನ ಅಧೀನರು ಅಂತ ತೋರಿಸಿಕೊಳ್ಳೋಕ್ಕೋಸ್ಕರವಾಗಿ ಒಬ್ಬ ನಾಯಕರಿದ್ದರೆ ಆ ನಾಯಕನ ಹಿಂಬಾಲಿಸುವವರೆಲ್ಲರೂ ಸಹ ಆ ನಾಯಕನ ಹೆಸರಿನಿಂದಲೇ ಕರೆಯುತ್ತೇವೆ. ಆದ್ದರಿಂದ ಯೂನಿಫಾರ್ಮ್ ಅಂದರೆ ಒಂದೇ ಥರದ ಬಟ್ಟೆ ಹಾಕೊಂಡಿರೋದ್ರಿಂದ ಎಲ್ಲರೂ ಒಂದೇ ಥರ ಬಟ್ಟೆಯನ್ನು ಹಾಕಿಕೊಂಡು ಇರುವುದು, ಒಂದೇ ಹೆಸರಿಂದ ಇರುವುದು, ಒಂದೇ ಕೆಲಸವನ್ನು ಮಾಡುವುದು ಎಂಬುದಾಗಿ ನಾವು ಲೋಕದಲ್ಲಿ ಗುರುತಿಸುತ್ತೇವೆ. ಇದು ನಾಯಕನನ್ನು ಪ್ರತಿಬಿಂಬಿಸುತ್ತದೆ, ಭಗವಂತನನ್ನು ತಿಳಿಸುತ್ತದೆ. ಭಗವಂತ ಅವ್ಯಕ್ತ, ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಭಗವಂತ ತನ್ನನ್ನು ತಿಳಿಸ್ಕೊಡ್ಬೇಕಾದ್ರೆ ಹೇಗೆ ತಿಳಿಸ್ಕೊಡೋದು ಅಂದರೆ ಕೆಲವು ಕ್ರಿಯಾರೂಪದಿಂದ, ಕೆಲವು ಕರಣ ರೂಪದಿಂದ, ಕೆಲವು ವ್ಯಕ್ತಿ ರೂಪದಿಂದ ತಿಳಿಸಿಕೊಡ್ತಾ ಇದ್ದಾನೆ. ಪ್ರಪಂಚದಲ್ಲಿ ನಾವು ಕಾಣತಕ್ಕಂಥದ್ದು ಬಹಳ ದೊಡ್ಡ ಕ್ರಿಯೆ ಯಾವುದು? ಹುಟ್ಟು ಮತ್ತು ಸಾವು, ಜನನ ಮತ್ತು ಮರಣ. ಈ ಎರಡು ಕ್ರಿಯೆಗಳು ಯಾರಿಂದ ಆಗುತ್ತೆ? ಭಗವಂತನಿಂದ ಆಗುತ್ತೆ ಎಂಬುದು ಸಕಲ ವೇದವು, ಪುರಾಣದ ಸಕಲ ಆಗಮದ ಸಾರವಾಗಿದೆ. ಆದರೆ ನಾವು ಹುಟ್ಟಿದ್ದು, ಗಿಡವನ್ನು ಹುಟ್ಟಿತು ಅಂತ ಹೇಳುವಾಗ ಯಾರೋ ಒಬ್ಬರು ಮಣ್ಣಿಂದ ತುಂಬಿ ನೀರನ್ನು ಹಾಕಿದಾಗ ಹುಟ್ಟಿತು ಅಂತ ಹೇಳುತ್ತೇವೆ. ಅದಕ್ಕೆ ಯಾವನೋ ಒಬ್ಬ ರೈತನ ಹೆಸರನ್ನು ಹೇಳುತ್ತೇವೆ. ಯಾರು ಮನೆಯನ್ನು ಕಟ್ಟಿದಾಗ ಒಬ್ಬ ಹೆಸರನ್ನು ಹೇಳುತ್ತೇವೆ. ಯಾವ ವ್ಯಕ್ತಿಯನ್ನು ಹುಟ್ಟಿದಾಗ ಅವರ ತಂದೆ ತಾಯಿ ಹೆಸರನ್ನು ಹೇಳುತ್ತೇವೆ. ಇದೆಲ್ಲವೂ ಹುಟ್ಟು ನಮಗೆ ಕಾಣಿದ್ದು ಜಡದ ವಿಕಾರ. ನಾವು ನೋಡುವುದು ಜಡ ಪದಾರ್ಥವನ್ನು ಮಾತ್ರ. ಆದರೆ ಭಗವಂತನಾಗಲಿ, ಬ್ರಹ್ಮದೇವರಾಗಲಿ, ರುದ್ರದೇವರಾಗಲಿ ಯಾರೂ ಜಡರಲ್ಲ. ಅವರು ಚೇತನರು, ಮಹಾಚೇತನರು. ಚೇತನಕ್ಕೆ ಎಂದು ಹುಟ್ಟಿಲ್ಲ. ಚೇತನ ವಾಸ ಮಾಡಲಿಕ್ಕೆ ಕಟ್ಟಿದ ಮನೆ ಅದು ಜಡ ಪದಾರ್ಥ, ಅದು ಪ್ರಕೃತಿಯಿಂದ ಆದದ್ದು. ಇದನ್ನು ನಾವು ಹುಟ್ಟು ಅಂತ ನಾವು ಕರೀತಾ ಇದ್ದೇವೆ. ಆದ್ದರಿಂದ ಯಾವ ಚೇತನವೂ ಪ್ರತ್ಯಕ್ಷವಲ್ಲ. ಯಾಕಂದರೆ ಎಲ್ಲ ಚೇತನರು ಅತ್ಯಂತ ಸೂಕ್ಷ್ಮ. ಭಗವಂತನು ಅತ್ಯಂತ ಸೂಕ್ಷ್ಮ. ಅವನಿಗೆ ವಿಶೇಷವಾದ ಸಾಮರ್ಥ್ಯದಿಂದ ತಾನು ಪ್ರಕಟವಾಗಬಲ್ಲ. ಆದರೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಪ್ರಕಟವಾಗುವುದಿಲ್ಲ. ಇದು ಭಗವಂತನ ಸ್ವಾತಂತ್ರ್ಯದಿಂದ ತನ್ನ ಇಚ್ಛೆಯಂತೆ ಇರತಕ್ಕಂಥದ್ದಾಗಿದೆ. ಆದರೆ ಅವನ ಕೆಲಸಗಳನ್ನು ಗುರುತಿಸೋಕ್ಕೋಸ್ಕರ, ಕ್ರಿಯೆಯನ್ನು ಗುರುತಿಸೋಸ್ಕರವಾಗಿ ಕೆಲವು ನಾಮಧೇಯಗಳಿಂದ ನಾವು ಗುರುತಿಸುತ್ತೇವೆ. ಅದೇ ಬ್ರಹ್ಮನ ಪಾತ್ರ ಮತ್ತು ಈಶ್ವರನ ಪಾತ್ರ. ಅದೇ ಹುಟ್ಟು ಮತ್ತು ಸಂಹಾರ. ಈ ಕ್ರಿಯೆ ಮಾಡೋಕ್ಕೋಸ್ಕರವಾಗಿ ಭಗವಂತ ತನ್ನದೇ ನಾಮವನ್ನು ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೆ ಕೊಟ್ಟಿದ್ದಾನೆ ಎಂಬುದು ಬ್ರಹ್ಮಪುರಾಣದ ತಾತ್ಪರ್ಯರೂಪವಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರಕ್ಕೆ ಬಳಸಿ ತೋರಿಸಿದ್ದಾರೆ. ನಾವು ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡುತ್ತಿದ್ದೆವು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ, ಅದರಲ್ಲಿ 3ನೇ ಪಾದ ಅನ್ಯತ್ರ ಉಭಯತ್ರ ಪ್ರಸಿದ್ಧ ನಾಮಲಿಂಗ ಪಾದವಾಗಿದೆ. ಅಂದರೆ ಚತುರ್ಮುಖ ಬ್ರಹ್ಮ ಈಶ್ವರ ಎಂಬತಕ್ಕಂಥದ್ದು ಮುಖ್ಯವಾಗಿ ಭಗವಂತನೇ. ಆದರೆ ನಾವು ಬ್ರಹ್ಮನಲ್ಲೂ ಚತುರ್ಮುಖನಲ್ಲೂ ನಾವು ವ್ಯವಹರಿಸುತ್ತೇವೆ. ಅದರಂತೆ ಈಶ್ವರ ಅಂದರೆ ಪರಮೈಶ್ವರ್ಯ ಅಂದರೆ ಭಗವಂತ ಮಾತ್ರ. ಆದರೆ ನಾವು ರುದ್ರದೇವರಲ್ಲಿ ನಾವು ವ್ಯವಹರಿಸುತ್ತೇವೆ. ಹೀಗೆ ಉಭಯತ್ರ ಪ್ರಸಿದ್ಧ ನಾಮಲಿಂಗ ಪಾದ 3ನೇ ಪಾದದಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಏವಂ ನಾನಾವಿಧೈ ಶಬ್ದೈ ಏಕ ಏವ ತ್ರಿವಿಕ್ರಮ.
ವೇದೇಶು ಸ ಪುರಾಣೇಶು ಗೀಯತೆ ಪುರುಷೋತ್ತಮ. ಹಿಂದೆ ಹೇಳಿದ ಯಾವುದೇ ರೀತಿಯಲ್ಲಿ ನಾನಾ ನಿಮಿತ್ತಗಳಿಂದ ಪುರಾಣ ಸಂಹಿತೆಗಳಾದ ವೇದಗಳಲ್ಲಿ ಇರತಕ್ಕಂಥ ಈ ನಾನಾ ವಿಧ ಶಬ್ದಗಳಿಂದ ಶ್ರೀ ವಿಷ್ಣು ಒಬ್ಬನೇ ಮುಖ್ಯವಾಗಿ ಹೇಳಲ್ಪಡುತ್ತಾನೆ ಎಂದರ್ಥ. ಅನ್ಯತ್ರ ಅದೃಷ್ಟವಾದ ಸರ್ವಶಬ್ದ ಮುಖ್ಯವಾಚ್ಯತ್ವ ಭಗವಂತನದು ಮಾತ್ರ. ಈತನಿಗೆ ಹೇಗೆ ಕೊಡುತ್ತೆ ಅಂದರೆ ತ್ರಿವಿಕ್ರಮ, ತ್ರಿಭುವನಗಳಲ್ಲಿರತಕ್ಕಂಥ ಅರ್ಥಗಳನ್ನು ಶಬ್ದಗಳನ್ನು ವ್ಯಾಪಿಸಿಕೊಂಡಿರುವನು ಎಂದರ್ಥ. ಸರ್ವ ಪುರುಷರಿಂದ ಉತ್ತಮನು, ಸರ್ವಸ್ವಾಮಿಯು ಅಂತ ಹೆಸರ ಭಗವಂತ ವಿಷ್ಣು ಅಂತ ನಾವು ಹಿಂದೆ ತಿಳಿದಿದ್ದೇವೆ. ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅವನು ವ್ಯಾಪಿಸಿರೋದ್ರಿಂದ ಸಕಲ ಪದಾರ್ಥವೂ ಇದೆ. ಆದ್ದರಿಂದ ವಿಷ್ಣು ಎಲ್ಲದಕ್ಕೂ ಆಧಾರನಾದ್ದರಿಂದ ಆಧೇಯವಾದ ಪದಾರ್ಥಗಳನ್ನು ಆ ಶಬ್ದವನ್ನು ನಾವು ಗುರುತಿಸುತ್ತೇವೆ ಹೊರತು ಆಧಾರವಾದ ಭಗವಂತನ ಗುರುತಿಸುವುದಿಲ್ಲ. ಮುಖ್ಯವಾಗಿ ನಾವು ಗುರುತಿಸಬೇಕು. ಇದರಿಂದ ವಿಷ್ಣುವಿನಲ್ಲಿ ರುದ್ರಾದಿ ಶಬ್ದಗಳಿಗೆ ಏನಿದೆ ಮಹಾಯೋಗ ಮತ್ತು ವಿದ್ವದ್ ರೂಢಿಗಳು ಹೇಳಿದ್ರಿಂದ ಮಹಾಯೋಗ ಮತ್ತು ವಿದ್ವದ್ ರೂಢಿಗೆ ಕೇವಲ ರೂಢಿಗೆ ಅಂತ ಪ್ರಾಬಲ್ಯ ಇರೋದ್ರಿಂದ ಮತ್ತು ಸಮಾಖ್ಯ ಶ್ರುತಿಗಳಲ್ಲಿ ಹೇಳಿರೋದ್ರಿಂದ ರುದ್ರಾದಿ ಶಬ್ದಗಳಿಂದ ಪ್ರತಿಪಾದ್ಯನಾಗುತ್ತಾನೆ ಅಂತ ನಿಶ್ಚಯವಾಗುತ್ತೆ. ಹಾಗಾದರೆ ರುದ್ರಾದಿ ಶಬ್ದಗಳಿಗೆ ವಿಷ್ಣು ಪರತ್ವ ಇಟ್ಟುಕೊಂಡು ರುದ್ರೋ ಮಾಮಿಷಾಂತಕಃ ಇತ್ಯಾದಿ ಶ್ರುತಿಗಳು ರುದ್ರಾದಿಗಳಿಗೆ ನಿರ್ಣಾಯಕ ಆಗುವುದಿಲ್ಲ ಎಂದು ಹೇಳುವುದಾದರೆ ನಾರಾಯಣಾದಿ ನಾಮಗಳಿಗೂ ರುದ್ರಾದಿ ಪರತ್ವ ಇಟ್ಟುಕೊಂಡು ನಾರಾಯಣಂ ಮಹಾಜ್ಞೇಯಂ ಎಂಬ ನಾರಾಯಣ ಉಪನಿಷತ್ತಿನಲ್ಲಿ ಶ್ರುತಿಗಳಲ್ಲಿ ವಿಷ್ಣುವಿಗೆ ನಿರ್ಣಾಯಕವಾಗದೆ ಹೋಗಬೇಕಾಗುವುದು ಎಂದರೆ ಶ್ರೀಮದಾನಂದಿತರು ವಾಮನ ಪುರಾಣವನ್ನು ತೋರಿಸಿ ಹೇಳ್ತಾ ಇದ್ದಾರೆ. ನತು ನಾರಾಯಣಾದಿ ನಾಮ್ನ ಅನ್ಯತ್ರ ಸಂಭವ ಅನ್ಯ ನಾಮ್ನಾಂ ಗತಿರ್ ವಿಷ್ಣುರೇಕ ಏವ ಪ್ರಕೀರ್ತಿತಃ. ವಾಮನ ಪುರಾಣವೇ ತಗೊಳ್ಳಿ, ಯಾವುದೇ ಪುರಾಣ ತಗೊಂಡ್ರು ಸಹ ನಾರಾಯಣ ಮೊದಲಾದ ನಾಮಗಳು ರುದ್ರಾದಿಗಳೇ ಮುಖ್ಯ ವೃತ್ತಿ ಇಲ್ಲ, ಅಮುಖ್ಯ ವೃತ್ತಿ ಎಂದು ತಿಳಿಬೇಕು. ಎಲ್ಲ ಶಬ್ದಗಳಿಗೂ ವಿಷ್ಣು ಒಬ್ಬನೇ ಮುಖ್ಯವಾಚ್ಯ ಹೀಗೆ ತಿಳಿಬೇಕು. ನಾರಾಯಣ ನಾಮಗಳು ಬೇರೆ ಕಡೆ ಅವಕಾಶವನ್ನು ಹೊಂದಲಾರವು ಎಂದು ಹೇಳಿದ್ರಿಂದ ಶ್ರುತಿಗಳು ನಿರ್ಣಾಯಕವೇ ಆಗಿದೆ. ಎಲ್ಲ ಭಗವಂತ ನಾಮಗಳೇ ಆಗಿರೋದ್ರಿಂದ ರುದ್ರಾದಿ ನಾಮಗಳಂತೆ ನಾರಾಯಣ ನಾಮಗಳು ರುದ್ರಾದಿಗಳಲ್ಲಿ ಇದೆ ಎಂದು ಯಾಕೆ ಹೇಳಬಾರದು ಅಂದರೆ ಬ್ರಹ್ಮನಂತೆ ನಾರಾಯಣಂತೆ ಬ್ರಹ್ಮನಿಗೂ ಅಷ್ಟು ಶಬ್ದ ಇದೆ, ಈಶ್ವರನಿಗೂ ಎಷ್ಟು ಶಬ್ದ ಇದೆ ಅಂತ ಹೇಳಿದರೆ ಅದನ್ನು ಸ್ಕಾಂದ ಪುರಾಣದಿಂದ ಶ್ರೀಮದಾಂತ ತಿಳಿಸ್ತಾರೆ. ಋತೆ ನಾರಾಯಣಾದಿ ನಾಮಾನಿ ಪುರುಷೋತ್ತಮ ಪ್ರಾದಾದನ್ಯತ್ರ ಭಗವಾನ್ ಅವ್ರಜೇತೆ ಸ್ವಕಂಪುರಂ. ಸ್ಕಂದ ಪುರಾಣದಲ್ಲಿ ಶ್ರೀಹರಿ ನಾರಾಯಣ ವಿಷ್ಣು ಮೊದಲಾದ ನಾಮಗಳನ್ನು ಹೊರತು ಇತರಾದ ರುದ್ರಾದಿಗಳಿಗೋಸ್ಕರ ಇತರವಾದ ಕೆಲವು ಉಗ್ರ ಮೊದಲಾದ ನಾಮಗಳನ್ನು ರಾಜ ಹೇಗೆ ತನ್ನ ಪಟ್ಟಣವನ್ನು ಹೊರತು ಇತರವಾದಗಳನ್ನು ಮಂತ್ರಿ ಮೊದಲಾದವರಿಗೆ ಹಂಚಿಕೊಡ್ತಾನೋ ವ್ಯವಹಾರ ಸಿದ್ಧಿಗಾಗಿ ಅದರಂತೆ ನಾವು ತಿಳಿಯಬೇಕು ಅಂತ ಅರ್ಥ. ನಾರಾಯಣಾದಿ ನಾಮಗಳು ವಿಷ್ಣುವಿಗೇನೇ ಸರಿ ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ನಾರಾಯಣ ಎಂಬ ಶಬ್ದ ಯಾವ ದೇವರಿಗೂ ಆಗುವುದಿಲ್ಲ. ವಿಷ್ಣು ಎಂಬ ಶಬ್ದ ಗೋವಿಂದ ಅನಂತ ಇತ್ಯಾದಿ ಶಬ್ದಗಳು ಭಗವಂತನಿಗೆ ಮಾತ್ರ ಸೀಮಿತವಾಗಿದೆ. ರುದ್ರಾದಿ ಶಬ್ದಗಳು ವಿಷ್ಣುವನ್ನು ಮಾತ್ರ ಪ್ರತಿಪಾದಿಸತಕ್ಕವು ಎಂದು ಹೇಳುವುದರೆ ಭಸ್ಮಧರ ಉಗ್ರತ್ವ ಮುಂತಾದವುಗಳು ರುದ್ರವಾಚಕ ಹೇಗೆ ಹೇಳುವುದು ಅಂದರೆ ಆ ನಾಮಗಳು ವಿಷ್ಣು ಕೊಟ್ಟಿದ್ದ ಅಂತ ಹೇಳುವುದಾದರೆ ರುದ್ರಾದಿ ಶಬ್ದಗಳು ಕೂಡ ಅಂತ್ಯಗಳೇ ಅವನೇ ಕೊಟ್ಟಿದ್ದಾನೆ ಅಂತ ಯಾಕೆ ಹೇಳ್ಬೋದು ಅಂದರೆ ಹಾಗೆ ಹೇಳುವುದಕ್ಕೆ ಯಾವ ನಿರ್ಣಯಕ್ಕೆ ಮಾಡುವುದಕ್ಕೆ ಯಾವ ಪ್ರಮಾಣ ವಾಕ್ಯ ಇಲ್ಲ. ಅಲ್ಲಿ ಬ್ರಹ್ಮಪುರಾಣ ಏನು ಹೇಳ್ತಾರೆ, ಚತುರ್ಮುಖ ಶತಾರಂದು ಬ್ರಹ್ಮಣ ಪದ್ಮಭೂಹೇತೆ ಉಗ್ರೋ ಭಸ್ಮಧರ ಲಗ್ನ ಕಪಾಲೇತ ಶಿವಸುಚ ವಿಶೇಷನಾಮಾನಿ ತಥೋ ಸ್ವಕೀಯ ಅನ್ಯಪಿ ಕೇಶವ ಹೇಳಿದ್ರಿಂದ ಎಲ್ಲ ನಾಮಧೇಯಗಳು ಸ್ವಕೀಯವೇ ಆಗಿದೆ, ಅದು ಭಗವಂತನದೇ ಆಗಿದೆ.
ಆದಾಗ್ಯೂ ಕೇಶವ ಅಂದರೆ ಬ್ರಹ್ಮರುದ್ರಿಗೆ ಪ್ರವರ್ತಕನಾದವ ವಿಷ್ಣು. ಮುಖ್ಯವಾಗಿ ಅದು ಸ್ವವಾಚಿಕವಾದ ಚತುರ್ಮುಖ ಶತಾನಂದ ಪದ್ಮಭೂಹ ಎಂಬ ನಾಮ ವಿಶೇಷವನ್ನು ಬ್ರಹ್ಮನಿಗೋಸ್ಕರ ಕೊಟ್ಟಿದ್ದಾನೆ. ಉಗ್ರ ಭಸ್ಮಧರ ನಗ್ನ ದಿಗಂಬರ ಕಪಾಲಿ ಎಂಬ ನಾಮ ವಿಶೇಷ ರುದ್ರನಿಗೋಸ್ಕರ ಕೊಟ್ಟಿದ್ದಾನೆ ಅಂತ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಇದರ ವಿಶೇಷ ಅಂಶ ಏನಪ್ಪ ಅಂದರೆ ಭಸ್ಮಧರ ಉಗ್ರತ್ವಾದಿಗಳು ವಿಷ್ಣುವಿನ ಆಕಾಶದಿಂದ ಪ್ರಾಪ್ತಗಳಾಗಿರೋದ್ರಿಂದ ಹಿಂದೆ ಹೇಳಿದ್ದು ಯುಕ್ತವಾಗಿದೆ. ಎಲ್ಲ ಲಿಂಗವೂ ಸಹ ಭಗವಂತನೇ ಆಗಿದೆ. ಅವನು ಬೇರೆಯವರಿಗೆ ಕೊಟ್ಟಿದ್ದಾನೆ ತನ್ನ ಅನುಯಾಯಿ ಅಂತ ತಿಳಿಸ್ಕೋಸ್ಕರವಾಗಿ. ಅದನ್ನು ಹೇಗೆ ತಿಳಿಯಬೇಕು ಅಂದರೆ ಸಾ ಏಷಃ ಅಂತಶ್ಚರತೆ ಬಹುಧಾ ಜಾಯಮಾನಃ. ಭಗವಂತ ಬ್ರಹ್ಮದೇವರಲ್ಲೂ ಬ್ರಹ್ಮನಾಮಕನಾಗಿದ್ದಾನೆ, ರುದ್ರದೇವರಲ್ಲಿ ರುದ್ರನಾಮಕನಾಗಿದ್ದಾನೆ ಅಂತ ತಿಳಿಯಬೇಕು. ಹೀಗೆ ತಿಳಿಯುವುದರಿಂದ ಪ್ರಯೋಜನ ಏನಾಗಿದೆ? ಪುರಾಣ ಪುರುಷೋತ್ತಮ ಎಂಬುದರಿಂದ ಅಂದರೆ ಈ ಶ್ರುತಿಯಲ್ಲಿ ಹೇಳಿರುವಂತೆ ಸಕಲ ವೇದದಲ್ಲಿಯೂ ಪುರಾಣದಲ್ಲಿಯೂ ಸರ್ವತ್ರ ಪುರುಷೋತ್ತಮನನ್ನೇ ತಿಳಿಸುವುದು. ಹಾಗಾದರೆ ನಮ್ಮ ದೇಹದಲ್ಲಿ ಭಗವಂತ ಅನಂತ ರೂಪದಿಂದ ಇದ್ದಾನೆ. ಅನಂತ ರೂಪವನ್ನು ತಿಳಿಯುವ ಮಾರ್ಗ ಷಟ್ಚಕ್ರಗಳು ಅಂತ ನಾವು ತಿಳಿದಿದ್ದೇವೆ. ನಮ್ಮಲ್ಲಿ ಬಿಂಬ ಅಂತ ನಾವು ಕರೆಸ್ಕೊಳ್ತಾ ಇದ್ದಾರೆ ಭಗವಂತ. ಬಿಂಬ ಅಂದರೆ ಏನು ಅಂದರೆ ಪವರ್ಗಕ್ಕೆ ಸೇರಿದ್ದು ಪ ಫ ಬ ಭ ಮ ಎಂಬತಕ್ಕಂಥದ್ದು. ಪ ಫ ಎಂಬತಕ್ಕಂಥದ್ದು ಮಾತ್ರ ಬಿಟ್ಟರೆ ಮುಂದಿನ ಮೂರು ಅಕ್ಷರಗಳು ಭ ಫ ಮ ಮೂರು ಸೇರಿ ಬಿಂಬ ಎಂದಾಗಿದೆ. ಇದರಿಂದ ನಾವು ಏನು ತಿಳಿಯಬೇಕು ಅಂದರೆ ಪವರ್ಗ ಎಲ್ಲವೂ ದೇವತಾ ತಾರತಮ್ಯದಂತೆ ಮುಕ್ತಿಯೋಗ್ಯರನ್ನು ತಿಳಿಸ್ತಾ ಇದೆ. ಹಾಗಾದರೆ ಬಿಂಬ ಅಯೋಗ್ಯರಲ್ಲಿ ಇಲ್ಲವೇನು? ಎಲ್ಲರಲ್ಲೂ ಬಿಂಬನಿದ್ದಾನೆ. ಬಿಂಬದ ಜ್ಞಾನ ಅವರಿಗೆ ಆಗುವುದಿಲ್ಲ. ಉದಾಸೀನದಿಂದ ಮತ್ತು ಕೆಲವರ ಅಜ್ಞಾನ ದಶೆಯಿಂದ ಈ ಬಿಂಬನ ಜ್ಞಾನವನ್ನೇ ಅವರು ಮಾಡಿಕೊಳ್ಳುವುದಿಲ್ಲ. ಸಜ್ಜನರಿಗೆ ಮಾತ್ರ ಬಿಂಬ ಅನುಸಂಧಾನ ಮಾಡೋಕ್ಕೋಸ್ಕರವಾಗಿ ಹರಿದಾಸರು ಮತ್ತು ಅನೇಕ ಪುರಾಣದಲ್ಲಿ ವೇದದಲ್ಲಿ ಷಟ್ಚಕ್ರ ಯೋಗ ವಿಧಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಅದೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಮತ್ತು ಆಜ್ಞಾಚಕ್ರ, ಸಹಸ್ರಾರ ಎಂಬುದು. ಮೂಲಾಧಾರದಲ್ಲಿ ಅನಿರುದ್ಧನನ್ನು ನಾವು ನೆನೆಸಬೇಕು. 5 ಕಮಲಗಳು, 4 ದಳ, ರಕ್ತವರ್ಣ, ವಜ್ರಕಾನಾಡಿ, ಭೂಲೋಕ, ಲವಣ ಸಮುದ್ರ, ಪೃಥ್ವಿ ತತ್ವ, ಪ್ರಾಣ, ಅನ್ನಮಯ ಕೋಶ. ನಾವು ಮೂಲಾಧಾರವನ್ನು ಚಿಂತಿಸಬೇಕಾದರೆ ಅಭಿಮಾನಿ ದೇವತೆಗಳು ಮತ್ತು ಪ್ರಕೃತಿಯ ಆದ ವಿವರಗಳನ್ನು ಚೆನ್ನಾಗಿ ತಿಳಿಯಬೇಕು. ಇಲ್ಲಿ ಅನಿರುದ್ಧ ಭಗವಂತನನ್ನು ಆರಾಧನೆ ಮಾಡಬೇಕು. ಅವನ ವಿಶೇಷ ಅನುಸಂಧಾನ ಮಾಡಿಕೊಳ್ಳಬೇಕು. ಸ್ವಾಧಿಷ್ಠಾನದಲ್ಲಿ ಪ್ರದ್ಯುಮ್ನ ರೂಪ ಭಗವಂತ, 5 ಕಮಲಗಳು, 6 ದಳ, ರಕ್ತವರ್ಣ, ಆರ್ಯನಾಡಿ, ಭುವರ್ಲೋಕ, ಈಕ್ಷ ಸಮುದ್ರ, ಜಲತತ್ವ, ಅಪಾನ, ಪ್ರಾಣಮಯ ಕೋಶವನ್ನು ಚಿಂತಿಸಬೇಕು. ಮಣಿಪುರದಲ್ಲಿ ನರಸಿಂಹನ ಉಪಾಸನೆ, 1 ಕಮಲ, 10 ದಳ, ರಕ್ತವರ್ಣ, ತೇಜಸ್ತತ್ವ ಮತ್ತು ಸಮುದ್ರ, ದಶದೋಷಗಳು ಉಂಟು ಮಾಡತಕ್ಕಂಥ ಇಲ್ಲಿ ಉಪಾಸನೆ ಇಲ್ಲ. ಇದು ಹೇಗಾಗಿದೆ ಅನ್ನೋದು ಮಾತ್ರ ನಾವು ಕೇಳಬೇಕು. ಕ್ಷೀರ ಸಮುದ್ರವಾಗಿರೋದ್ರಿಂದ ಇಲ್ಲಿ ದೋಷವನ್ನು ಹೊರಗಡೆ ಹಾಕತಕ್ಕಂಥದ್ದು ಪದಾರ್ಥ ಪ್ರದೇಶ ಅಂತ ತಿಳಿಯಬೇಕು. ಅನಾಹತದಲ್ಲಿ ಸಂಕರ್ಷಣ ರೂಪಿ ಭಗವಂತ, 5 ಕಮಲಗಳು, 8 ದಳ, ರಕ್ತವರ್ಣ, ಅವಭಾಸಿನಿ ನಾಡಿ ಅಂದರೆ ಪ್ರಕಾಶಿನಿ ನಾಡಿ ಅಂತ ಹೆಸರು, ಸ್ವಲೋಕ, ಘೃತ ಸಮುದ್ರವಿದೆ, ನವನೀತ ಸಮುದ್ರ, ವಾಯುತತ್ವ, ಅನಾಹತ ಧ್ವನಿ ಕೆಡತೆ ಮತ್ತು ವ್ಯಾಸ ಮನೋಮಯ ಕೋಶವನ್ನು ಇಲ್ಲಿ ಚಿಂತಿಸಬೇಕು.
ನಂತರ ಹೃದಯ ಊರ್ಧ ಕಮಲದಲ್ಲಿ ಸಂಕರ್ಷಣ 1 ಕಮಲ, 12 ದಳ, ರಕ್ತವರ್ಣ, ಅಗ್ನಿಮಂಡಲದಲ್ಲಿ ಬೀಜ ಮಂತ್ರ, ವಾಯುದೇವರು ಮತ್ತು ಪಾಪ ಪುರುಷನನ್ನು ದಹನ ಮಾಡುವತಕ್ಕಂಥದ್ದು ಮಹಲ್ಲೋಕ ಅಂತ ತಿಳಿಯಬೇಕು. ನಂತರ ವಿಶುದ್ಧ ಚಕ್ರದಲ್ಲಿ ವಾಸುದೇವ 5 ಕಮಲಗಳು, 16 ದಳ, ಶ್ವೇತವರ್ಣ, ವೈದ್ಯುತ ನಾಡಿ, ಜನೋಲೋಕ ಮತ್ತು ದಧಿ ಸಮುದ್ರ, ಆಕಾಶ ತತ್ವ, ಉದಾನ ಮತ್ತು ವಿಜ್ಞಾನಮಯವನ್ನು ಚಿಂತಿಸಬೇಕು. ಆಜ್ಞಾ ಚಕ್ರದಲ್ಲಿ ನಾರಾಯಣ 5 ಕಮಲ, ಬ್ರಹ್ಮನಾಡಿ, ತಪೋಲೋಕ, ಕ್ಷೀರ ಸಮುದ್ರವನ್ನು, ಆನಂದಮಯ ಲೋಕವನ್ನು ಚಿಂತಿಸಬೇಕು. ಮುಂದೆ ಸಹಸ್ರಾರದಲ್ಲಿ ವಾಸುದೇವ ಕ್ಷತ್ರಿಯೋಪಾಧಿ ಇರ್ತಕ್ಕಂಥದ್ದು ಕಮಲ, 12 ದಳ, ಶ್ವೇತವರ್ಣ, ಸ್ವಾದೋದಕ, ಅಮೃತ ಸಮುದ್ರ, ವಾಸುದೇವನ ದರ್ಶನ ಇಲ್ಲಿ ಆಗ್ತಾ ಇದೆ. ಇದೆಲ್ಲವೂ ಸಹ ಭಗವಂತನ ನಾಮಧೇಯಗಳು, ಭಗವಂತನ ಆವಾಸ ಸ್ಥಳಗಳಾಗಿದೆ. ಭಗವಂತ ಹೇಗೆ ಅವ್ಯಕ್ತನೋ ಹಾಗೆ ಈ ಚಕ್ರಗಳು ಸಹ ಅವ್ಯಕ್ತವಾಗಿಯೇ ಇದೆ. ಇದು ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ ನಾವು ಧ್ಯಾನ ಮಾಡಿದಾಗ ಮಾತ್ರ ಮನಸ್ಸಿಗೆ ಗೋಚರವಾಗ್ತಕ್ಕಂಥದ್ದು. ಆದ್ದರಿಂದ ಮನಸ್ಸಿನ ಶೌಚ ಅಂದರೆ ಶುದ್ಧತೆಯನ್ನು ಹೇಗೆ ಹೊಂದುವುದು ಅಂದರೆ ಅದು ಶಾಸ್ತ್ರ ವಿಮರ್ಶೆ, ಭಗವಂತನ ಚಿಂತನೆಯಿಂದ ಮಾತ್ರ ಸಾಧ್ಯವಾಗತ್ತೆ. ಶುದ್ಧವಾದ ಆಸನ, ಪ್ರಾಣಾಯಾಮ ಇದನ್ನು ನಾವು ವಿಶೇಷವಾಗಿ ಅನುಸಂಧಾನದಲ್ಲಿ ಇಟ್ಕೊಂಡಿರಬೇಕು. ಸರ್ವಸ್ಮಾತ್ ಶ್ರವಣಾದ್ಯಸ್ಸು ಮುಖ್ಯ ಮುಕ್ತಿ ಪ್ರಸಾದನೆ ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ ಅಯುಕ್ತ್ಯಂ ಮನನಂ ತಥಾ ಧ್ಯಾನಂ ನಿಶ್ಚಿತ ತತ್ವಸ್ಯ ತಸ್ಮಾತ್ ಶಾಸ್ತ್ರ ವಿಮರ್ಶನಂ. ಮುಕ್ತಿ ಸಾಧನೆ ಆಗಬೇಕಾದಾಗ ಸಜ್ಜನರು ಏನು ಮಾಡಬೇಕು? ಶ್ರವಣಕ್ಕೆ ಮಾತ್ರ ಮಾನ್ಯತೆ ಕೊಡಬೇಕು. ಮನನ ನಿಧ್ಯಾಸಗಳು ಪ್ರಧಾನವಾಗಿದೆ. ತತ್ವಜ್ಞಾನ ಇಲ್ಲದವರಿಗೆ ಶಾಸ್ತ್ರ ಶ್ರವಣ ಶ್ರೇಷ್ಠವಾಗಿರುತ್ತದೆ. ತತ್ವಜ್ಞಾನ ಇದ್ದರೂ ಅದರ ದಾರಢ್ಯ ಇಲ್ಲದೆ ಇದ್ದರೆ ಮನನ ಶ್ರೇಷ್ಠ. ತತ್ವನಿಶ್ಚಯಾದವರು ಧ್ಯಾನ ಮಾಡಬೇಕು. ಶಾಸ್ತ್ರ ವಿಮರ್ಶೆ ಧ್ಯಾನಕ್ಕಿಂತಲೂ 10 ಪಟ್ಟು ಮಿಗಿಲು, ಅದಕ್ಕಿಂತಲೂ 100 ಪಟ್ಟು ಉತ್ತಮ. ಒಬ್ಬ ಶಿಷ್ಯನಿಗಾರು ಪಾಠ ಹೇಳುವುದು, ಅಪರೋಕ್ಷ ಜ್ಞಾನ ಪಡೆದವರು ಪಾಠ ಪ್ರವಚನ ಮಾಡಲೇಬೇಕು. ಆದ್ದರಿಂದ ಶ್ರೀಹರಿ ಸಂತುಷ್ಟನಾಗುತ್ತಾನೆ. ಧ್ಯಾನದಲ್ಲಿ ವಿಷ್ಣುವಿನ ಕೆಲವು ಗುಣಗಳನ್ನಷ್ಟೇ ಚಿಂತಿಸಬಹುದು. ಆದರೆ ಉಪನಿಷತ್ತು, ಭಾರತ, ಭಾಗವತ ಗ್ರಂಥಗಳನ್ನ ಪರಿಶೀಲಿಸ್ತಾ ಇದ್ದರೆ ವಿಷ್ಣುವಿನ ಅನೇಕ ಗುಣಗಳು ತಿಳಿದು ಬರುತ್ತದೆ. ಆದ್ದರಿಂದ ಧ್ಯಾನಕ್ಕಿಂತ ಶಾಸ್ತ್ರ ವಿಮರ್ಶೆ, ಪಾಠ ಪ್ರವಚನ ಬಹಳ ಮಹತ್ವವುಳ್ಳದ್ದು. ವರಂ ದಶಗುಣಂ ತಸ್ಮಾತ್ ವ್ಯಾಖ್ಯೇನ ಶತೋತ್ತರ ಅಪರೋಕ್ಷದಶ ಶೇಷ ಕರ್ತವ್ಯ ವಿಷ್ಣು ತುಷ್ಟಿದಃ. ಪುರಾಣ ಪುರುಷೋತ್ತಮ ಎಂಬುದು ಪುರಾಣದ ವಾಕ್ಯ. ಅದು ತಿಳಿದು ಬಿಟ್ಟರೆ ನಾವು ಕೇವಲ 8-9 ಶಬ್ದಗಳನ್ನು ಮಾತ್ರ ಉಚ್ಚರಿಸುವಂತೆ ಆಗುತ್ತದೆ. ಆದರೆ ಅದನ್ನೇ ನಾವು 106 ಬಾರಿ ಜಪಿಸಿದರೆ ಅರ್ಥ ವಿನ್ಯಾಸವನ್ನು ತಿಳಿದುಕೊಂಡಾಗ ನಮಗೆ ವಿಶೇಷ ಅರ್ಥಾನುಸಂಧಾನದಿಂದ ಭಗವಂತನ ವಿಶೇಷವಾದ ಗುಣಚಿಂತನೆಯಾಗುತ್ತದೆ. ಭಗವಂತನ ಗುಣಚಿಂತನೆಯೇ ಒಂದು ಮನರೂಪವಾದದ್ದು. ಇದೆಲ್ಲವೂ ವೇದವ್ಯಾಸ ಹೇಳಿರ್ತಕ್ಕಂಥದ್ದೇ. ಆದರೂ ಸಹ ನಾವು ಒಂದು ಕಡೆ ಸಿದ್ಧ ಮಾಡಿಕೊಂಡು ಆರಾಧನೆ ಮಾಡತಕ್ಕಂಥದ್ದಕ್ಕೆ ವಿಶೇಷವಾದ ನಮಗೆ ಉಪಯುಕ್ತವಾಗುತ್ತದೆ. ಏನು ಉಪಯುಕ್ತವಾಗುತ್ತೆ ಅಂದರೆ ಒಂದು ಮನಸ್ಸು ನಿರ್ಮಲವಾಗುತ್ತದೆ, ಚಿತ್ತ ಒಂದು ಕಡೆ ನಿಲ್ಲುತ್ತದೆ, ಚೇತನ ಅದಕ್ಕೆ ಸಹಕರಿಸುತ್ತದೆ, ಬಿಂಬ ದರ್ಶನವಾಗುತ್ತದೆ. ಇದೇ ಎಲ್ಲ ಮುಖ್ಯ ಪ್ರಯೋಜನವಾಗಿರುವುದರಿಂದ ಭಗವಂತನ ಯಾವುದೇ ನಾಮವನ್ನು ನಾವು ಮನನ ಮಾಡುತ್ತಾ ವಿಶೇಷ ಆಕಾರವನ್ನು ನಾವು ಸವಿಯುತ್ತಿದ್ದರೆ ವಾಯುದೇವರು, ತತ್ವಾಭಿಮಾನ ದೇವತೆಗಳು ವಿಶೇಷವಾದ ಅರ್ಥವನ್ನು ಮನಸ್ಸಿನಲ್ಲಿಯೇ ಮೂಡಿಸುತ್ತಾರೆ. ಮೂಡಿಸುವುದರ ಜೊತೆಯಲ್ಲಿ ಆ ರೂಪವನ್ನು ತೋರಿಸುತ್ತಾರೆ.
ಅದು ತತ್ವಾಭಿಮಾನಿ ದೇವತೆಗಳ ವಾಯುದೇವರ ವಿಶೇಷ ಪ್ರಸಾದ ರೂಪವಾಗಿರುತ್ತದೆ. ನಂತರದಲ್ಲಿ ಮೂಲ ಪ್ರಕೃತಿ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವರು ವಿಶೇಷ ಕಾರುಣ್ಯ ಬೀರದಿಂದ ನಮ್ಮ ಸಕಲ ಪಾಪಗಳು ಹರಿದು ಹೋಗಿ ಅತಿ ಶುದ್ಧವಾಗಿ ಶುದ್ಧತೆಯನ್ನು ಹೊಂದಿದಾಗ ಭಗವಂತ ಅಲ್ಲಿ ವ್ಯಕ್ತನಾಗಿ ತನ್ನನ್ನು ತಾನು ಕಾಣಿಸಿಕೊಳ್ಳುತ್ತಾನೆ. ಇದು ಶಾಸ್ತ್ರದ ಪ್ರಮೇಯವಾದ್ದರಿಂದ ಇದು ಎಲ್ಲವೂ ಲೇಖನದಲ್ಲಿ ಹೇಳ್ತಕ್ಕಂಥದ್ದಲ್ಲ. ಯಾರು ಉಪಾಸನೆ ಮಾಡುತ್ತಾ ಹೋಗುತ್ತಾರೆ ಅವರಿಗೆ ಸ್ವಯಂ ಅನುಭವವಾಗತಕ್ಕಂಥದ್ದಾಗಿದೆ. ಆದ್ದರಿಂದ ಶ್ರವಣಂ ಮನನಂ ಎಂಬತಕ್ಕಂಥದ್ದು ಕ್ರಮ ರೀತಿಯಲ್ಲಿ ಮಾಡಿದಾಗ, ಗುರುಗಳ ಅನುಗ್ರಹವಾದಾಗ, ನಮ್ಮ 100% ಪ್ರಯತ್ನವನ್ನು ಹಾಕಿ ನಿಷ್ಕಾಮದಿಂದ ಭಗವಂತನ ಧ್ಯಾನ ಮಾಡುವಾಗ ಭಗವಂತನೇ ದಾರಿಯನ್ನು ತೋರಿಸುತ್ತಾನೆ. ಆ ದಾರಿ ತೋರಿಸುವುದಕ್ಕೆ ಮಾರ್ಗವೇ ಈ ಷಟ್ಚಕ್ರಗಳು. ಆದ್ದರಿಂದ ಷಟ್ಚಕ್ರಗಳನ್ನು ಚೆನ್ನಾಗಿ ತಿಳಿಯಬೇಕು. ಒಬ್ಬ ಬ್ರಾಹ್ಮಣ ಬ್ರಾಹ್ಮಣನಾಗಿ ಬರಬೇಕು ಅಂದರೆ ಸಜ್ಜನ ಸಹವಾಸ ಆಗಲೇಬೇಕು. ಸಜ್ಜನ ಸಹವಾಸ ಅಂದರೆ ಏನು ಅಂದರೆ ಭಗವಂತನ ನುಡಿಗಳನ್ನು ಕೇಳುವುದೇ ಸಜ್ಜನ ಸಹವಾಸ. ಶಾಸ್ತ್ರ ಶ್ರವಣ ಮಾಡುವುದು, ಶಾಸ್ತ್ರವನ್ನು ಅವಲೋಕಿಸುವುದು, ಶಾಸ್ತ್ರ ಚಿಂತನೆಯಲ್ಲಿ ಇರತಕ್ಕಂಥದ್ದೇ ಸಜ್ಜನ ಸಹವಾಸ ಅಂತ ಹೆಸರು. ಇದು ನಮಗೆ ಮನಸ್ಸನ್ನು ಶುದ್ಧ ಮಾಡತಕ್ಕಂಥ ಮಹಾಮಾರ್ಗವಾಗಿದೆ. ಬ್ರಾಹ್ಮಣ ಎಷ್ಟು ಜನ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಎಂದರೆ 1000 ಚಂಡಾಲ ಜನ್ಮ ಇದ್ದರೂ ಸಜ್ಜನ ಸಹವಾಸ ಆದಾಗ ಅವನು ಶೂದ್ರನಾಗ್ತಾನೆ. 30,000 ಶೂದ್ರ ಜನ್ಮ ಜೊತೆಯಲ್ಲಿ ಸಜ್ಜನ ಸಹವಾಸ ಆದರೆ ಒಬ್ಬ ವೈಶ್ಯನಾಗ್ತಾನೆ. 60,000 ವೈಶ್ಯ ಜನ್ಮ ಪಡೆದು ಸಜ್ಜನ ಸಹವಾಸವಾದಾಗ ಒಬ್ಬ ಕ್ಷತ್ರಿಯನಾಗುತ್ತಾನೆ. 20,000 ಕ್ಷತ್ರಿಯ ಜನ್ಮದಲ್ಲೂ ಸಹ ಸಜ್ಜನ ಸಹವಾಸ ಆದಾಗ ಒಬ್ಬ ಬ್ರಾಹ್ಮಣನಾಗುತ್ತಾನೆ. ತಪ್ಪಾದರೆ ಮತ್ತೆ ಒಂದು ಬ್ರಹ್ಮಕಲ್ಪ ಅಂದರೆ 100,000 ಜನ್ಮಗಳು ಕಳೀತಾ ಇದ್ದಾರೆ. ಇವರಿಗೆ ಬ್ರಹ್ಮಬಂಧು ಅಂತ ಹೆಸರು. ಏಕೆಂದರೆ ಬ್ರಾಹ್ಮಣನಾಗಿ ಹುಟ್ಟಿದರೂ ಬ್ರಾಹ್ಮಣ ಕ್ರಿಯೆಯನ್ನು ಮಾಡದೇ ಇದ್ದರೆ ಅವನು ಕೇವಲ ಬ್ರಹ್ಮಬಂಧು ಅನಿಸ್ಕೊಳ್ತಾನೆ. ಯಾರು ಸುಳ್ಳು ಹೇಳುವುದಿಲ್ಲವೋ, ಕಳ್ಳತನ ಮಾಡುವುದಿಲ್ಲವೋ ಮತ್ತು ಕಪಟ ರಹಿತೆಯಾಗಿರುತ್ತಾರೋ ಅವರಿಗೆ ಭಗವಂತ ಉನ್ನತ ಮಾರ್ಗದಲ್ಲಿ ಸಜ್ಜನ ಸಹವಾಸವನ್ನು ಮಾಡಿಸುತ್ತಾನೆ. ಸಜ್ಜನ ಸಹವಾಸ ಅಂದರೆ ವನಂ ಅಂದರೆ ಉಪನಿಷತ್ತನ್ನು ಸ್ಮರಣೆ ಮಾಡುವುದು, ಉಪನಿಷತ್ತನ್ನು ಧ್ಯಾನ ಮಾಡುವುದು, ಉಪನಿಷತ್ತನ್ನು ಶ್ರವಣ ಮನನ ನಿಧ್ಯಾಸ ಮಾಡುವುದೇ ಆಗಿದೆ. ಇದನ್ನು ವ್ಯಕ್ತಿ ಮೂಲಕ ಹೇಳಿದಾಗ ಆ ಸಜ್ಜನರು ನೆನೆಸಿಕೊಳ್ಳುತ್ತಾರೆ. ಎಲ್ಲ ಸಜ್ಜನರು ಸೇರಿದಾಗ ಭಗವಂತನ ಗುಣವನ್ನೇ ವಿಶೇಷಾಕಾರವಾಗಿ ಚಿಂತಿಸುವುದೇ ಆಗಿದೆ. ಆದ್ದರಿಂದ 10,51,000 ಜನ್ಮಗಳು ಒಬ್ಬ ವ್ಯಕ್ತಿಗೆ ಬಂದಾಗ ಒಂದು ಬ್ರಾಹ್ಮಣ ಶರೀರ ಬರುತ್ತದೆ. ಇದು ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ಹೇಳಲ್ಪಟ್ಟಿದ್ದಾರೆ. ಇದು ವೇದವ್ಯಾಸರ ವಾಕ್ಯವೇ ಆಗಿದೆ. ಆದ್ದರಿಂದ ಮನುಷ್ಯ ಜನ್ಮ ಎಂಬುದು ಅತಿ ಉತ್ಕೃಷ್ಟವಾದದ್ದು. ಇಲ್ಲಿ ಶಾಸ್ತ್ರ ಶ್ರವಣ ವಿಮರ್ಶೆ ಮಾಡತಕ್ಕಂಥದ್ದೇ ಸಜ್ಜನ ಸಹವಾಸ ಎಂದು ಹೆಸರು. ಎಲ್ಲವೂ ಭಗವತ್ಪರವಾಗಿ ಚಿಂತನೆ ಮಾಡಬೇಕು. ಅಸ್ವಾತಂತ್ರ್ಯದ ಪರಾಧೀನತೆಯ ಪರಾಕಾಷ್ಠವನ್ನು ಯಾವ ಮನುಷ್ಯ ಪ್ರತಿ ಕ್ಷಣವೂ ಮುಟ್ಟುತ್ತಾ ಹೋಗುತ್ತಾನೋ ಆಗ ಅವನಿಗೆ ಅಂತರಂಗ ಶುದ್ಧವಾಗುತ್ತದೆ. ಅನಾದಿ ಕಾಮಕರಗಳಿಂದ ಮುಕ್ತನಾಗುವ ಕಾಲ ಬಂದು ಒದಗುತ್ತದೆ. ಆದ್ದರಿಂದ ಕಲಿಯುಗದಲ್ಲಿ ಶ್ರೀ ಪುರಂದರದಾಸರು ಮುಂತಾದ ದಾಸರು ಅತೀ ಸುಲಭವಾದ ವಾಕ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಭಗವಂತನ ವಿಶೇಷ ಚಿಂತನೆ ಮಾಡಲಿಕ್ಕೆ ಇದು ಸಾಧಕವಾಗಿದೆ. ಯಾವ ರೀತಿಯಲ್ಲಿ ಏನು ನಾವು ಸ್ಮರಣೆ ಮಾಡಿದರೂ ಅದು ಭಗವತ್ಪರವಾಗಿದ್ದರೆ ಅದೆಲ್ಲವೂ ಶಾಸ್ತ್ರಸಮ್ಮತವಾಗುತ್ತದೆ. ಭಗವಂತನ ಗುಣ ಉತ್ಕರ್ಷತೆಯಲ್ಲಿ ನಮ್ಮ ಅನುಸಂಧಾನವಿದ್ದಲ್ಲಿ
ಪ್ರತಿಯೊಂದು ಮಾತು ಸಹ ಭಗವಂತನ ಸ್ವೀಕಾರ ಮಾಡುತ್ತಾನೆ. ಇದೇ ಮುಖ್ಯ ಪ್ರಮೇಯವಾಗಿರುವುದು. ಆದ್ದರಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರರೂಪಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ನಾವು ಅನಂತ ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ವಿಶೇಷ ಕಾರ್ಯಕ್ಕೆ ನಮಸ್ಕರಿಸಬೇಕು. ಇಂತಹ ವಿಶೇಷ ಜ್ಞಾನ ಒದಗಿಸಿದ್ದು ಈ ಶರೀರದಲ್ಲಿ ಪ್ರಾಪ್ತವಾದದ್ದು. ಈ ಶರೀರಕ್ಕೆ ಕಾರಣಕರ್ತಗಳಾದ ನಮ್ಮ ತಂದೆ ತಾಯಿಯವರು ಅವರ ಉಪಕಾರ ಸ್ಮರಣೆಯನ್ನು ಸ್ಮರಿಸಬೇಕು. ನಮ್ಮ ತಂದೆ ತಾಯಿ ಇರುವಿಕೆಗೆ ಕಾರಣರಾದ ಗುರು ಹಿರಿಯರ ಸ್ಮರಣೆಯನ್ನು ಉಪಕಾರವನ್ನು ಸ್ಮರಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಯೋಗ್ಯ ಕೆಲಸವನ್ನು ಮಾಡಿಸುವುದರಿಂದಲೇ ಈ ಪುಣ್ಯ ಕೆಲಸ ನಮಗೆ ಸಾಧ್ಯವಾದ್ದರಿಂದ ತತ್ವಾಭಿಮಾನಿಗಳ ವಿಶೇಷ ಅನುಗ್ರಹವನ್ನು ಸ್ಮರಿಸಲೇಬೇಕು. ವಾಯುದೇವರು ಭಗವಂತನ ಆಜ್ಞಾರೂಪಕವಾಗಿ ತತ್ವಾಭಿಮಾನಿಗಳ ಮೂಲಕ ಪ್ರೇರಣೆಯನ್ನು ಮಾಡಿ ಗುರು ಹಿರಿಯರಲ್ಲಿ ನಿಂತು ನಮ್ಮ ತಂದೆ ತಾಯಿಗಳ ಮೂಲಕ ನಮ್ಮ ಶರೀರ ಸೃಷ್ಟಿಯಾಗಿ ನಮ್ಮಲ್ಲೂ ಭಗವಂತ ಈ ಎಲ್ಲ ಜನರ ಮೂಲಕ ಅವರ ಅನುಗ್ರಹ ರೂಪದಿಂದ ಈ ವಾಕ್ ಸಾಮರ್ಥ್ಯವನ್ನು ಕೊಟ್ಟಿದ್ದರಿಂದ ಇವರೆಲ್ಲರನ್ನು ಸ್ಮರಣೆ ಮಾಡುವುದು. ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಎಲ್ಲರನ್ನು ಸ್ಮರಣೆ ಮಾಡುತ್ತಾ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರು. ಅವನೇ ಪುರಾಣ ಪುರುಷ, ಅವನೇ ನಮ್ಮ ಬಿಂಬ. ಎಲ್ಲ ಕಸರತ್ತು ನಮ್ಮ ಬಿಂಬ ಉಪಾಸನೆಯೇ ಆಗಿರುವುದರಿಂದ ಉಪಾಸನೆ ಅಂದರೆ ಉತ್ಕೃಷ್ಟವಾದ ಪರಮಾತ್ಮನು ಸದಾ ನೆನೆಯುವುದು ಎಂಬುದೇ ಸರಳವಾದ ಅರ್ಥ. ಭಗವಂತನ ನೆನೆಯಬೇಕಾದರೆ ಅವನ ಗುಣ ಉತ್ಕರ್ಷತೆಯನ್ನು ಭಗವಂತನ ದೋಷವಿಲ್ಲ ಎಂಬುದು ಸ್ಥಾಪಿತವಾಗಿರುತ್ತದೆ. ಆದ್ದರಿಂದ ಏನೇ ಶಬ್ದವನ್ನು ಹೇಳಿದರೂ ಎಲ್ಲವೂ ಭಗವಂತನ ಗುಣವೇ ಆಗುತ್ತದೆ. ಗುಣಚಿಂತನೆಯಾಗಿದೆ. ಪುರುಷೋತ್ತಮ ಎಂಬತಕ್ಕಂಥ ಶಬ್ದ ಉತ್ತಮತ್ವ ಎಂಬತಕ್ಕಂಥದ್ದು ಗುಣಚಿಂತನೆಯೇ ಆಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವನ್ನು ನಾವು ಅನುಸಂಧಾನ ಮಾಡಿದರೆ ಅದು ಬಿಂಬೋಪಾಸನೆಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಎಂಬುದೇ ಮಹದಾಶೆಯಿಂದ ಭಗವಂತನಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಎಂದೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.